ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪೆಟಿಕೋಟನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಡ್ರೆಸ್ ಪೆಟಿಕೋಟ್ ಹಾಕಿರ್ಬೋದು, ಅಂದರೆ ಟಾಪಿಗೆ ಶಾರ್ಟ್ ಪೆಟಿಕೋಟು, ಲಾಂಗ್ ಪೆಟಿಕೋಟು, ಇಲ್ಲ ನೈಟಿಗೆ ಫುಲ್ ಲಾಂಗ್ ಪೆಟಿಕೋಟು, ಇವು ಮೂರನ್ನು ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಅಂದರೆ ಒಂದೇ ಮೆಜರ್ಮೆಂಟಲ್ಲಿ ಯಾವ ರೀತಿ ನಾವು ಕಟಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಡೇ 3 ಮೂರನೇ ದಿನ ನಾವು ಕಟಿಂಗ್ ಅನ್ನೋದು ತೋರಿಸ್ತಿದ್ದೀವಿ. ಮೂರನೇ ದಿನಕ್ಕೆ ಪೇಪರ್ ಕಟ್ಟಿಂಗಲ್ಲಿ ನಾವು ಪೆಟಿಕೋಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ನಾವು ಕ್ಲಾತಲ್ಲಿ ಯಾವ ರೀತಿ ಪೆಟಿಕೋಟ್ ಕಟ್ ಮಾಡಬೇಕು, ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಮೊದಲು ಆದಷ್ಟು ಬಿಗಿನರ್ಸ್ ಆದರೆ ಪೇಪರಲ್ಲೇ ಕಟ್ ಮಾಡಿ. ನೀವು ಪೇಪರ್ ಕಟ್ಟಿಂಗ್ ಮಾಡಿದ್ಮೇಲೆ ನೀವು ಇದು ಕ್ಲಾತಲ್ಲಿ ಕಟ್ ಮಾಡಿ. ಒಂದೇ ಸಲ ನೀವು ಇದು ಕ್ಲಾತಲ್ಲೇ ಕಟ್ ಮಾಡ್ತೀವಿ ಅಂತ ಅಂದರೆ ನಿಮಗೆ ಕ್ಲಾತ್ ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ವೇರಿಯೇಷನ್ ಅನ್ನೋದು ಬಂದಾಗ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಅದರಿಂದ ಆದಷ್ಟು ಪೇಪರಲ್ಲಿ ಕಟಿಂಗ್ ಮಾಡಿ, ಪೇಪರನ್ನು ಕಟಿಂಗ್ ಮಾಡಿ, ಪೇಪರಲ್ಲಿ ಮಾರ್ಕ್ ಮಾಡಿ, ಪೇಪರ್ ಕಟಿಂಗ್ ಮಾಡಿ. ನೀವು ಕೆಲವ್ರಿಗೆ ಏನಾಗುತ್ತೆ, ಬಿಗಿನರ್ಸ್ಗಾದರೆ ಶೇಪ್ ತೆಗೆಯೋದಕ್ಕೆ ಬರೋಲ್ಲ, ರೌಂಡ್ ಶೇಪ್ ಕರೆಕ್ಟಾಗಿ ಅದೇ ರೀತಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಅವಾಗ ನೀವು ಕಟ್ ಮಾಡಿದಾಗ ಸ್ವಲ್ಪ ಕ್ಲಾತ್ ಅನ್ನೋದು ಈ ರೀತಿ ಸ್ವಲ್ಪ ಮಾರ್ಕಿಂಗ್ ಅನ್ನೋದು ಬಂದಿರುತ್ತೆ. ಈ ರೀತಿ ನೀವು ಕಟ್ ಮಾಡಬೇಕಾದ್ರೆ ಶೇಪ್ ಬಂದಿರುತ್ತೆ. ಆ ರೀತಿ ಬರಬಾರ್ದು, ನೀಟಾಗಿ ಬರಬೇಕು ಅಂದರೆ ಮೊದಲು ಪೇಪರಲ್ಲಿ ನೀವು ರೌಂಡ್ ಶೇಪ್ ಅನ್ನೋದು ಕಟಿಂಗ್ ಅನ್ನೋದು ಕಲೀರಿ. ರೌಂಡ್ ಶೇಪಲ್ಲಿ ನೀವು ಪೇಪರ್ ಕಟಿಂಗ್ ಕಲ್ತೀರಾ ಅಂದರೆ ಆಮೇಲೆ ನಿಮಗೆ ಏನು ಕೊಟ್ಟರು ನೀವು ಬ್ಯಾಕ್ ನೆಕ್ ಡಿಸೈನ್ ಇರ್ಬೋದು, ಯಾವ ರೀತಿ ಬೇಕಿದ್ರೂ ನೀವು ಕಟಿಂಗ್ ಅನ್ನೋದು ಮಾಡ್ಬೋದು. ಅದರಿಂದ ಬೇಸಿಕ್ ನೀವೇನು ಮಾಡಬೇಕು, ಪೇಪರ್ ತಾಳಿ. ಮೊದಲು ನಿಮ್ಮ ಕಡೆ ಯಾವುದಾದ್ರೂ ಪೇಪರ್ ಇರುತ್ತಲ್ಲ, ನೋಡಿ ಪೆಟಿಕೋಟ್ ಕಟ್ ಮಾಡೋದಕ್ಕೆ ಮೊದಲು ಈ ರೀತಿ ಪೇಪರ್ ಇರುತ್ತೆ. ಈ ರೀತಿ ಪೇಪರ್ ತಗೊಂಡು ನೀವು ಮಕ್ಕಳು ಪೇಪರ್ ಇರ್ಬೋದು, ನೋಟ್ಬುಕ್ ಪೇಪರ್ ಇರುತ್ತಲ್ಲ, ಆ ರೀತಿ ಯಾವುದೇ ಪೇಪರ್ ತಗೊಂಡ್ಬಿಟ್ಟು ನೀವು ಏನು ಮಾಡ್ತೀರಿ, ಮೊದಲು ಈ ರೀತಿ ಎಲ್ಲ ಮಾರ್ಕಿಂಗ್ ಅನ್ನೋದು ಮಾಡ್ತಾ ಬನ್ನಿ. ಹಾರ್ಮೋಲ್ ಶೇಪ್ ಯಾವ ರೀತಿ ತೆಗಿತೀವಿ, ಇಲ್ಲಿಂದ ಇಲ್ಲಿ ಹಾರ್ಮೋಲ್ ಈ ರೀತಿ ಮಾರ್ಕ್ ಮಾಡ್ತೀವಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡ್ತೀವಿ. ಅದೇ ರೀತಿ ನೆಕ್ಕನ್ನು ಅಷ್ಟೇ ನೀವು ಇಲ್ಲಿಂದ ಇಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ತೀರಿ ಅದೇ ರೀತಿ ಮಾರ್ಕ್ ಮಾಡಿ. ಇಲ್ಲೂ ಅಷ್ಟೇ ನೀವು ನಿಮ್ಗೆ ಯಾವ ಶೇಪ್ ಬೇಕಿದ್ರು ನೀವು ಇಲ್ಲಿ ಮಾರ್ಕ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಈಗ ನೀವು ಇದನ್ನು ಕಟಿಂಗ್ ಅನ್ನೋದು ಕಲೀರಿ. ಪ್ರತಿಯೊಂದು ಕ್ಲಾತಲ್ಲೂ ಅಷ್ಟೇ ಫ್ರೆಂಡ್ಸ್, ನೀವು ಕಟಿಂಗ್ ಕಲಿಬೇಕು ಅಂದರೆ ನೋಡಿ, ಇಲ್ಲಿಂದ ಈ ರೀತಿ ಸ್ಟಾರ್ಟ್ ಮಾಡಿ ನೀಟಾಗಿ ನೀವು ಅಲ್ಲಿ ಮಾರ್ಕ್ ಮಾಡಿರ್ತೀರಿ, ಕರೆಕ್ಟಾಗಿ ಅಲ್ಲಿಂದನೇ ಈ ರೀತಿ ರೌಂಡ್ ಶೇಪಲ್ಲಿ ನೀವು ಕಟಿಂಗ್ ಅನ್ನೋದು ಕಲೀರಿ. ನೀವು ಕಟ್ ಮಾಡಬೇಕಾದ್ರೂ ಅಷ್ಟೇ ನೋಡಿ, ನೀಟಾಗಿ ಈ ರೀತಿ ಕ್ಲಾತ್ ಅನ್ನೋದು ಬಂದಿರಬೇಕು. ಕೆಲವರು ಕಟ್ ಮಾಡಿದಾಗ ಬಿಗಿನರ್ಸ್ಗಾದರೆ ಕಟ್ ಮಾಡೋದಕ್ಕೆ ಬರೋದಿಲ್ಲ, ಈ ರೀತಿ ಕಚ್ ಅನ್ನೋದು ಬಂದಿರುತ್ತೆ. ಈ ರೀತಿ ಕಚ್ ಬಂದಿರುತ್ತೆ. ನೀವು ಕಟ್ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ನೀಟಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಕಚ್ ಬರುತ್ತೆ. ಅದಕ್ಕೆ ನೀವು ನೀಟಾಗಿ ಕಟಿಂಗ್ ಅನ್ನೋದು ಮಾಡಬೇಕು. ನೀವು ಕಟ್ ಮಾಡಬೇಕಾದ್ರೆ ಕತ್ರಿ ಇಲ್ಲಿ ಹಿಡಿದ ಮೇಲೆ ಕರೆಕ್ಟಾಗಿ ನೀವು ಫುಲ್ ರೌಂಡ್ವರೆಗೂ ನೀವು ಕಟ್ ಮಾಡಬೇಕು. ಈ ಬಿಗಿನರ್ಸ್ಗಾದರೆ ನೋಡಿ ಈ ರೀತಿ ಕಚ್ ಬರುತ್ತೆ. ಈ ರೀತಿ ಕಚ್ ಬಂದರೆ ನಿಮಗೆ ಕರೆಕ್ಟಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಆಗೋಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿರ್ತೀರಲ್ಲ, ಅದರಿಂದ ಲೈನ್ ಒಳಗಡೆ ಬರುತ್ತೆ. ಆವಾಗ ನಿಮಗೆ ರಿಸ್ಕ್ ಅನ್ನೋದು ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ಅದರಿಂದ ನೀವು ಫಸ್ಟ್ ಈ ರೀತಿ ಪೇಪರ್ ತಗೊಂಡು ಫಸ್ಟ್ ನೀವು ಈ ರೀತಿ ರೌಂಡ್ ಶೇಪಲ್ಲಿ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಕಟ್ ಮಾಡೋದು ಕಲೀರಿ. ಪೇಪರ್ ಆದರೆ ನೀಟಾಗಿ ಕಟ್ ಮಾಡ್ಬೋದು, ಕ್ಲಾತ್ ಆದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನೀವು ಈ ರೀತಿ ಕಟ್ ಮಾಡಬೇಕಾದ್ರೆ ಸರಿದು ಬಿಡುತ್ತೆ. ಇದು ಕ್ಲಾತ್ ಆದರೆ ನೀವು ಆ ಕಡೆ ಈ ಕಡೆ ಟರ್ನ್ ಆಗುತ್ತೆ, ಸರಿದು ಬಿಡುತ್ತೆ ಕ್ಲಾತು. ಅದರಿಂದ ನೀವು ಆದಷ್ಟು ಪೇಪರಲ್ಲಿ ಕಟಿಂಗ್ ಅನ್ನೋದು ಕಲೀರಿ. ಪೇಪರ್ ಕಟಿಂಗ್ ಆದಮೇಲೆ ನೀವು ಇಲ್ಲಿ ಪೆಟಿಕೋಟ್ ಅನ್ನೋದು ಕಟ್ ಮಾಡ್ಬೋದು. ನೋಡಿ ಈ ರೀತಿ ನೀವು ಯಾವ ರೀತಿ ಬೇಕು ಈ ರೀತಿ ರೌಂಡ್ ಶೇಪು. ಸುಮ್ಮನೆ ಕ್ಲಾತ್ ತಗೊಂಡ್ಬಿಟ್ಟು ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ. ಇಲ್ಲ ಸ್ಕ್ವೇರ್ ಶೇಪು, ನಿಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ನೀವು ಮಾರ್ಕ್ ಮಾಡಿಬಿಟ್ಟು ಇದನ್ನು ನೀವು ಕಟಿಂಗ್ ಅನ್ನೋದು ಕಲೀರಿ. ಇದನ್ನು ಕಟಿಂಗ್ ಆದಮೇಲೆ ನೀವು ಪೇಪರಲ್ಲಿ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ನಿಮಗೆ ಶೇಪೆಲ್ಲ ಕರೆಕ್ಟಾಗಿ ಬಂತು, ರೌಂಡ್ ಶೇಪು ಇಲ್ಲ ಹಾರ್ಮೋಲು ನೋಡಿ. ಈ ರೀತಿ ಕ್ಲಾತ್ ಅನ್ನೋದು ಕಚ್ ಬರಬಾರ್ದು. ಈ ರೀತಿ ಎಕ್ಸ್ಟ್ರಾ ಆ ರೀತಿ ಬರ್ದಂಗೆ ನೀಟಾಗಿ ಶೇಪ್ ಅನ್ನೋದು ಕಟ್ ಮಾಡಿದ್ಮೇಲೆ ನೀವು ಆಮೇಲೆ ಪೆಟಿಕೋಟನ್ನು ಕಟ್ ಮಾಡಿ. ಈಗ ಪೆಟಿಕೋಟ್ ಕಟ್ ಮಾಡಬೇಕು ಅಂದರೆ ನೀವು ಈ ರೀತಿ ಕ್ಲಾತ್ ತಗೊಳ್ಳಿ, ಇದನ್ನು ಕ್ಲಾತ್ ಅಂತ ಕರೀರಿ. ಈಗ ಕ್ಲಾತು ಅಂದರೆ ಇದು 1/2 ಮೀಟರು ಇಲ್ಲ 1 ಮೀಟರ್ ಕ್ಲಾತ್ ತಗೊಂಡಿರ್ತೀವಿ. ಈ ಕ್ಲಾತಲ್ಲಿ ಈ ರೀತಿ ಫುಲ್ ಅಗಲ ಅನ್ನೋದು ಕ್ಲಾತ್ ಬಂದಿರುತ್ತೆ. ಇದನ್ನು ಏನು ಮಾಡ್ತೀರಿ, ಮೊದಲು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ, ಸೆಂಟ್ರಿಗೆ ಕರೆಕ್ಟಾಗಿ ನೀವು ಫೋಲ್ಡಿಂಗ್ ಅನ್ನೋದು ಮಾಡಿ. ಕರೆಕ್ಟ್ ಸೆಂಟ್ರಿಗೆ ಫೋಲ್ಡ್ ಮಾಡಿದ್ಮೇಲೆ ಈಗ ನೀವು ಇದನ್ನು ಮತ್ತೆ ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡಬೇಕಾಗುತ್ತೆ. ಈ ರೀತಿ ಉದ್ದ ಇರೋದನ್ನು ನೀವು ಮತ್ತು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿ, ಅಗಲ ಅನ್ನೋದು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಈ ರೀತಿ ಡಬಲ್ ಫೋಲ್ಡಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿದಾಗ ನೋಡಿ, ಈ ರೀತಿ ಓಪನ್ ಇರೋದು ನಮ್ಗೆ ಆಪೋಸಿಟ್ ಇರಲಿ, ಈ ರೀತಿ ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕಾಗುತ್ತೆ. ಬಿಗಿನರ್ಸ್ ಆದರೆ ನೋಡಿ ಈ ರೀತಿ ಇಟ್ಬಿಟ್ಟು ಈ ಕ್ಲಾತನ್ನು ನೀಟಾಗಿ ನೀವು ಹಾಕಿ, ಎಲ್ಲೂ ಹೆಚ್ಚು ಕಡಿಮೆ ಬಂದಿರಬಾರ್ದು. ಅದೇ ರೀತಿ ಇಲ್ಲಿ ನಾವು ಫೋಲ್ಡ್ ಮಾಡ್ತೀವಲ್ಲ, ಕ್ಲಾತನ್ನು ಫೋಲ್ಡ್ ಮಾಡಬೇಕಾದ್ರೆ ಇಲ್ಲಿ ಕ್ಲಾತ್ ಅನ್ನೋದು ಒಂದು ಉದ್ದ ಒಂದು ಕಡಿಮೆ ಬಂದಿರುತ್ತೆ. ಇಲ್ಲಿ ಟಚ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಆ ರೀತಿ ಬಂದಿರಬಾರ್ದು. ಕರೆಕ್ಟ್ ಈ ಮೇಲ್ಗಡೆ ಕ್ಲಾತಿಗೆ ಅದು ಕರೆಕ್ಟಾಗಿ ಅಟ್ಯಾಚ್ ಆಗಿರಬೇಕು. ಇಲ್ಲಿ ಟಚ್ ಮಾಡಿದಾಗ ಕರೆಕ್ಟ್ ಎರಡು ಈಕ್ವಲಾಗಿ ಇರಬೇಕು. ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಿದ್ಮೇಲೆ ಈಗ ಪೆಟಿಕೋಟನ್ನು ಕಟ್ ಮಾಡಬೇಕು ಅಂದರೆ ನೀವು ಮೆಜರ್ಮೆಂಟ್ ಅನ್ನೋದು ತಗೋಬೇಕಾಗುತ್ತೆ. ನಾನು ಡ್ರೆಸ್
ಮೆಜರ್ಮೆಂಟ್ ತಗೊಂಬಿಟ್ಟು ಯಾವ ರೀತಿ ಪೆಟಿಕೋಟ್ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ರೀತಿ ನಾವು ಚೂಡಿದಾರ್ ಟಾಪ್ ಕಟ್ ಮಾಡ್ತೀವಲ್ಲ ಆವಾಗ ಬಾಡಿ ಮೆಜರ್ಮೆಂಟ್ ಅನ್ನೋದು ತೋರಿಸ್ತೀನಿ. ಅಂದಾಜ್ ಮೇಲೆ ಇಲ್ಲಿ ಕಟಿಂಗ್ ಅನ್ನೋದು ಮಾಡೋಣ. ಅಂದಾಜ್ ಮೇಲೆ ಅಂದರೆ ಈಗ ನಿಮ್ಮದು ಇಲ್ಲಿ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ಇಲ್ಲಿ 18 ಇಂಚಿದೆ ಅಂತ ತಿಳಿಯಿರಿ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 18. ಅದೇ ರೀತಿ ವೆಸ್ಟ್ ಅಂದರೆ ಸೊಂಟದ ಸುತ್ತಳತೆ ಇಲ್ಲಿ ನಿಮಗೆ 16 ಇಂಚಿದೆ. ಓಕೆ. ಆಮೇಲೆ ಇಲ್ಲಿ ಹಿಪ್ ಮೆಜರ್ಮೆಂಟ್ ಸೇಮ್ 18 ಇಲ್ಲ 19 ಇಂಚು. ನೀವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿಟ್ಟರೆ ಅಷ್ಟನ್ನೇ ನೀವು ಹಿಪ್ ಮೆಜರ್ಮೆಂಟ್ ಇಟ್ಟರು ಸಮೇತ ಈಕ್ವಲ್ ಆಗಿರುತ್ತೆ. ಎಲ್ಲರ ಬಾಡಿಗೂ ಸೇಮ್ ಇರುತ್ತೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದ್ರೆ ಹಿಪ್ ಮೆಜರ್ಮೆಂಟ್ ಅಷ್ಟೇ ಇರುತ್ತೆ. ಕೆಲವ್ರಿಗಷ್ಟೇ ಇಲ್ಲಿ ಹಿಪ್ ಮೆಜರ್ಮೆಂಟ್ ಅನ್ನೋದು ಚೇಂಜ್ ಆಗುತ್ತೆ. 1 ಇಂಚು ಇಲ್ಲ 1/2 ಇಂಚು ಇಲ್ಲ 1 ಇಂಚ್ ಅಷ್ಟೇ ಡಿಫ್ರೆನ್ಸ್ ಅನ್ನೋದು ಬರುತ್ತೆ ಹಿಪ್ ಮೆಜರ್ಮೆಂಟ್ಗೆ. ಅದರಿಂದ ಅಪ್ಪರ್ ಚೆಸ್ಟ್ ಎಷ್ಟಿದ್ರೆ ಅಷ್ಟೇ ಇಲ್ಲಿ ನೀವು ಹಿಪ್ ಮೆಜರ್ಮೆಂಟ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನಾವು ಇಲ್ಲಿ ಶೋಲ್ಡರ್ ಅನ್ನೋದು ಅಳತೆ ತಗೊಳ್ಳೋದು ಬೇಡ. ಯಾಕೆ ಅಂತಂದರೆ ಶೋಲ್ಡರನ್ನು ನಾವು ಮೆಜರ್ ಮಾಡೋದಕ್ಕಾಗೋದಿಲ್ಲ. ಈಗ ಡ್ರೆಸ್ಸಿಗಾದರೆ ನಾವು ಶೋಲ್ಡರ್ 6 ಇಂಚು 7 ಇಂಚ್ ಇಡ್ತೀವಿ. ಈ ರೀತಿ ಇಟ್ಬಿಟ್ಟು ನೆಕ್ಕಿಗೆ 3 ಇಂಚೆ ಇಡ್ತೀವಿ. ಅವಾಗ ನಾವು ಸೇಮ್ ಅಷ್ಟನ್ನೇ ಇಟ್ಟಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಕ್ಲಾತ್ ಅನ್ನೋದು ಪೆಟಿಕೋಟ್ ಕ್ಲಾತ್ ಅನ್ನೋದು ಕಾಣುತ್ತೆ. ಅದರಿಂದ ಇಲ್ಲಿ ನಾವು ಡ್ರೆಸ್ ಟಾಪ್ ಕಟ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮೆಜರ್ಮೆಂಟ್ ತಗೋಬೇಕು. ನೆಕ್ಕನ್ನು ಅಗಲ ತಗೋಬೇಕು. ಇಲ್ಲಿ ಶೋಲ್ಡರ್ ಪಟ್ಟಿನ ಕಡಿಮೆ ಕಟ್ ಮಾಡಬೇಕು. ಈ ರೀತಿ ನಾವು ಪೆಟಿಕೋಟನ್ನು ಕಟ್ ಮಾಡಬೇಕಾಗುತ್ತೆ. ಅದರಿಂದ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಬೇಡ. ಅಂದಾಜ್ ಮೇಲೆ ಇಲ್ಲಿ ನಾವು ಕಟ್ ಮಾಡೋದ್ರಿಂದ ಶೋಲ್ಡರ್ ಮೆಜರ್ಮೆಂಟು ಅಂದರೆ ನೀವು ಡ್ರೆಸ್ಸಿಗೆ ಇಡೋದಕ್ಕಿಂತ 1 ಇಂಚಷ್ಟು ಕಡಿಮೆನೇ ಇಟ್ಟು ನೀವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಈಗ ಮಾರ್ಕ್ ಮಾಡಿದ್ಮೇಲೆ ಈಗ ನಿಮ್ಮದು ಶೋಲ್ಡರ್ ಎಷ್ಟಿದೆ ಅಂತ ನೋಡಿ. ನಿಮ್ಮ ಶೋಲ್ಡರ್ ಮೆಜರ್ಮೆಂಟು ಈ ಮೆಜರ್ಮೆಂಟ್ಗೆ ನಾನು 5.5 ಅನ್ನೋದು ಇಡ್ತಿದ್ದೀನಿ ಫ್ರೆಂಡ್ಸ್. 5.5 ಇಲ್ಲ 6 ಇಂಚ್ವರೆಗೂ ಇಡ್ಬೋದು. ನಾನು ಇಲ್ಲಿ 5.5 ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಇಡ್ತಿದ್ದೀನಿ. 18 ಇಂಚು ಅಂದರೆ ಅಲ್ಲಿಗೆ 36 ಬರುತ್ತೆ. ಬಾಡಿ ಮೆಜರ್ಮೆಂಟ್ 36 ಇಂಚಿಗೆ ಇಲ್ಲಿ ಶೋಲ್ಡರು ನಾನು 5.5 ಅನ್ನೋದು ಇಡ್ತಿದ್ದೀನಿ. 5.5 ಇಲ್ಲ 6 ಇಂಚು ನೋಡಿ. ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂದರೆ 6 ಇಂಚ್, ಇನ್ನೂ ಸ್ವಲ್ಪ ಕಡಿಮೆ ಇದೆ 5 ಇಂಚ್ ಇಟ್ರಿ. ಈಗ 20 ಟೋಟಲ್ 40 ಅಪ್ಪರ್ ಚೆಸ್ಟು ಈ ರೀತಿ ಇದ್ದಾಗ 6 ಇಂಚ್ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ಮೆಜರ್ಮೆಂಟ್ಗೆ ನಾನು ಕರೆಕ್ಟಾಗಿ 5.5 ಅನ್ನೋದು ಇಟ್ಟಿದ್ದೀನಿ. 5.5 ಇಟ್ಮೇಲೆ ಇಲ್ಲಿಂದನೂ ಸೇಮ್ ನೀವು 5.5 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಲೈನ್ ಅನ್ನೋದು ಹಾಕಿ. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ 5.5 ಇಂಚ್ ಹತ್ರ ಸ್ಟ್ರೈಟಾಗಿ ಸ್ಕೇಲ್ ತಗೊಳ್ಳಿ. ಬಿಗಿನರ್ಸ್ ಆದರೆ ಆದಷ್ಟು ಸ್ಕೇಲ್ ತಗೊಂಡೆ ಇಲ್ಲಿ ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ನೀವು ಹಾಕಬೇಕಾಗುತ್ತೆ. ಈ ರೀತಿ ಸ್ಟ್ರೈಟ್ ಲೈನ್ಸ್ ಬಂದಾಗ ನಿಮ್ಗೆ ಇಲ್ಲಿ ರಿಂಕಲ್ ಬರೋದಿಲ್ಲ. ಕ್ಲಾತ್ ಅನ್ನೋದು ಈಕ್ವಲಾಗಿ ಬರುತ್ತೆ. ಇಲ್ಲಿ ಕರೆಕ್ಟಾಗಿ 5.5 ಇಂಚ್ ಮೆಜರ್ ಮಾಡಿದಾಗ ಇಲ್ಲೂ ಕರೆಕ್ಟಾಗಿ ನೀವು 5.5 ಇಂಚ್ ಅನ್ನೋದು ಮೆಜರ್ ಮಾಡಿ. ನೋಡಿ ನೀವು ಸ್ಟ್ರೈಟ್ ಲೈನ್ ಹಾಕಿದ್ರೆ ನೋಡಿ ಎಷ್ಟು ಹೆಚ್ಚಿಗೆ ಕಡಿಮೆ ಬರುತ್ತೆ ಅಂತ. ಈ ರೀತಿ ಕ್ಲಾತ್ ಸ್ವಲ್ಪ ಮುಂದೆ ಹೋದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ರಿಂಕಲ್ ಅನ್ನೋದು ಬರೋ ಚಾನ್ಸಸ್ಸು ಇರುತ್ತೆ. ಅದರಿಂದ ನೀವು ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಮೆಜರ್ ಮಾಡಿಬಿಟ್ಟು 5.5 ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕಿ. ಇದಾದಮೇಲೆ ಈಗ ನೀವು ನೆಕ್ ಇಡಬೇಕಾಗುತ್ತೆ. ನೆಕ್ಕು ಅಂದರೆ ಡ್ರೆಸ್ಸಿಗೆ ನೀವು ಎಷ್ಟು ಇಡ್ತೀರಿ ನೋಡಿ. ನೀವು ಡ್ರೆಸ್ಸಿಗೆ 2.5 ಇಂಚ್ ಇಡ್ತೀರಿ ಅಂದರೆ ಇಲ್ಲಿ ಇಲ್ಲಿ ನೆಕ್ ಅನ್ನೋದು 3 ಇಂಚ್ ಇಡಿ. ಇಲ್ಲ ನೀವು ಡ್ರೆಸ್ಸಿಗೆ 3 ಇಂಚ್ ಶೋಲ್ಡರ್ ಡ್ರೆಸ್ಸಿಗೆ 3 ಇಂಚು ನೆಕ್ಕನ್ನು ಇಡ್ತೀವಿ ಅಂದರೆ ಇಲ್ಲಿ 3.5 ಇಂಚ್ ಅನ್ನೋದು ನೀವು ನೆಕ್ಕನ್ನು ಮಾರ್ಕ್ ಮಾಡಿ. ಅರ್ಥ ಆಯ್ತಲ್ಲ. ನೀವು ನೆಕ್ ಡ್ರೆಸ್ಸಿಗೆ ಎಷ್ಟು ಇಡ್ತೀರಿ ಅದಕ್ಕಿಂತ ಒಂದು ಅರ್ಧ ಇಂಚ್ ಅನ್ನೋದು ಜಾಸ್ತಿ ಅನ್ನೋದು ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಈಗ ನಾವು ನೆಕ್ಕಿಲ್ಲಿ 3 ಇಂಚ್ ಇಡ್ತೀವಿ ಅಂದರೆ 3.5 ಇಂಚ್ವರೆಗೂ ಮಾರ್ಕ್ ಮಾಡಿ. 3.5 ಇಂಚು ಇಲ್ಲೂ ಅಷ್ಟೇ ಸೇಮ್ ನೀವು 3.5 ಇಂಚು ಮಾರ್ಕ್ ಮಾಡಿಬಿಟ್ಟು ಇದು ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ. ನೀವು ರೆಡಿಮೇಡ್ ಟಾಪ್ಗಳಿಗಾದರೆ ಸೇಮ್ 6 ಇಂಚು 6.5 ಇಂಚ್ ಅನ್ನೋದು ನೀವು ಇಲ್ಲಿ ನೆಕ್ ಲೆಂತ್ 6.5 7 ಇಂಚ್ವರೆಗೂ ನೀವು ನೆಕ್ ಲೆಂತ್ ಅನ್ನೋದು ಇಡ್ಬೋದು. ಆದರೆ ನಾವು ಚೂಡಿದಾರ್ ಟಾಪ್ಗಳನ್ನ ಸ್ಟಿಚ್ ಮಾಡಿರೋ ಟಾಪಿಗಾದರೆ ಏನು ಮಾಡ್ತೀವಿ, ಫ್ರಂಟ್ ನೆಕ್ಕಿಗಿಂತ ಬ್ಯಾಕ್ ನೆಕ್ ಅನ್ನೋದು ಡೀಪ್ ಇರುತ್ತೆ ಕೆಲವರಿಗೆ. ಇಲ್ಲ ಫ್ರಂಟ್ ನೆಕ್ ಡೀಪ್ ಇರುತ್ತೆ, ಬ್ಯಾಕ್ ನೆಕ್ ಕಡಿಮೆ ಇರುತ್ತೆ. ಈ ರೀತಿ ಇರುತ್ತೆ. ಬೋಟ್ ನೆಕ್ ಆದರೆ ಓಕೆ, ಎಲ್ಲರಿಗೂ ಸೇಮ್ ಇರುತ್ತೆ. ಆದ್ದರಿಂದ ನೀವೇನು ಮಾಡ್ತೀರಿ, ಇಲ್ಲಿ ಅವ್ರ ಬ್ಯಾಕ್ ನೆಕ್ ಡೀಪ್ ಪ್ರಕಾರ ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಫ್ರಂಟ್ ಟು ಬ್ಯಾಕ್ ಸೇಮ್ ಇದೆ ಅಂತಂದರೆ ನೀವು ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡಿ. ಬ್ಯಾಕ್ ನೆಕ್ ಸ್ವಲ್ಪ ಡೀಪ್ ಇದೆ ಅಂತಂದರೆ ನೀವು ಬ್ಯಾಕ್ ನೆಕ್ಕನ್ನು ಡೀಪ್ ಇಡಿ, ಫ್ರಂಟ್ ನೆಕ್ಕನ್ನು ಮೇಲ್ಗಡೆ ಇಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ. ಇಲ್ಲಿ ನಾನು ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಲೆಂತು 6.5 ಇರೋದ್ರಿಂದ ಇಲ್ಲಿ ನಾನು 7 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಈ ರೀತಿ ನೀವು ಒಂದು ಅರ್ಧ ಇಂಚ್ ಅನ್ನೋದು ಜಾಸ್ತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ನೆಕ್ ಲೆಂತ್ ಎಷ್ಟು ಇಡ್ತೀರಿ ಅಷ್ಟಕ್ಕೆ ಕರೆಕ್ಟಾಗಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಅದಕ್ಕಿಂತ ಒಂದು ಅರ್ಧ ಇಂಚು ಕೆಳಗಡೆ ತಗೊಳ್ಳಿ ನೀವು ಸ್ಟಿಚಿಂಗ್ ಮಾಡೋದಕ್ಕೆ. ಓಕೆ, ಅರ್ಥ ಆಯ್ತಲ್ಲ. ಬ್ಯಾಕ್ ನೆಕ್ ನೀವು ಜಾಸ್ತಿ ಇಟ್ಟಿರಿ ಅಂದರೆ ಇಲ್ಲಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಬ್ಯಾಕ್ ನೆಕ್ದು ಅಷ್ಟನ್ನು ಮಾರ್ಕ್ ಮಾಡಿ. ಇಲ್ಲಾಂದರೆ ಸೇಮ್ ಫ್ರಂಟ್ ಬ್ಯಾಕು ಸಮೇತ ಸೇಮ್ ಅನ್ನೋದು ಮಾಡಿ. ರೆಡಿಮೇಡ್ಗಾದರೆ ಸೇಮ್ ಮಾಡಿಬಿಡಿ. ಇಲ್ಲಿಂದ ಇಲ್ಲಿ ನೀವು ರೌಂಡ್ ಶೇಪ್ ಮಾರ್ಕಿಂಗ್ ಅನ್ನೋದು ಮಾಡಿ. ನೀಟಾಗಿ ಈ ರೀತಿ ರೌಂಡ್ ಶೇಪು ಮಾರ್ಕ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಇಲ್ಲಿಂದ ಇಲ್ಲಿ ಅರ್ಧ ಇಂಚ್ ನೋಡಿ, ಕರೆಕ್ಟಾಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡಿ. ಈ ರೀತಿ ರೌಂಡ್ ಶೇಪ್ ಡ್ರಾ ಮಾಡಿದ್ಮೇಲೆ ಈಗ ನಿಮ್ಮದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 18 ಇಂಚಿದೆ. 18 ಇಂಚಿನ ಅರ್ಧ ಭಾಗ ಅನ್ನೋದು ಮಾಡಬೇಕಾಗುತ್ತೆ. ಅರ್ಧ ಭಾಗ ಟೇಪಲ್ ಮಾಡಿದಾಗ 9 ಇಂಚ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ 9 ಇಂಚ್ ಮಾರ್ಕ್ ಮಾಡಿ. ಅದೇ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿ. ಇಲ್ಲಿ 9 ಇಂಚು ಎಕ್ಸ್ಟ್ರಾ ಮಾರ್ಕಿಂಗು
ನೀವು ಅಲ್ಲಿ ಮಾಡಿದ್ರಿ. ಇದಾದಮೇಲೆ ನೀವು ಪೆಟಿಕೋಟ್ ಲೆಂತ್ ಇಡ್ತೀವಿ ಅನ್ನೋ ಆಗಿದ್ರೆ, ಹಿಪ್ ಮೆಜರ್ಮೆಂಟ್ವರೆಗೂ ಇಡ್ತೀವಿ ಅನ್ನೋ ಆಗಿದ್ರೆ ನೀವು ಇಲ್ಲಿ ನೋಡಿ ಕ್ಲಾತ್ ಅನ್ನೋದು ಇದು ಕಡಿಮೆ ಇದೆ ಪೇಪರ್ ಅನ್ನೋದು, ಅದರಿಂದ ನಾನು ಇದಕ್ಕಷ್ಟೇ ತೋರಿಸ್ತಿದ್ದೀನಿ. ನಾನು ಹಿಪ್ ಮೆಜರ್ಮೆಂಟ್ವರೆಗೂ ನೆಕ್ಸ್ಟ್ ಇದು ಕ್ಲಾತ್ ಕಟ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೀವು ಹಿಪ್ ಮೆಜರ್ಮೆಂಟ್ವರೆಗೂ ನಿಮ್ಮದು ಪೆಟಿಕೋಟ್ ಲೆಂತ್ ಬೇಕು ಅನ್ನೋಗಿದ್ರೆ ನೀವು ಅಲ್ಲಿ 19 ಇಂಚ್ವರೆಗೂ ನೀವು ಲೆಂತನ್ನು ತಗೊಳ್ಳಿ. ಇದು 13.5 ಇದೆ, ಅದರಿಂದ ಇಲ್ಲಿಂದ ಇಲ್ಲಿಗೆ ನಾನು ಸ್ವಲ್ಪ ಕಡಿಮೆನೇ ಕಟಿಂಗ್ ಅನ್ನೋದು ಮಾಡ್ತಿದ್ದೀನಿ. ಇದಾದಮೇಲೆ ಇಲ್ಲಿ ನೀವು ವೆಸ್ಟ್ ಮೆಜರ್ಮೆಂಟು ಅಂದರೆ ಇಲ್ಲಿಂದ ಒಂದು 5 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ಶೋಲ್ಡರ್ ಕಡೆಯಿಂದ 5 ಇಂಚ್ವರೆಗೂ. ಶಾರ್ಟ್ ಪೆಟಿಕೋಟ್ ಆದರೆ ನೀವು 5 ಇಂಚ್ವರೆಗೂ ಮಾರ್ಕ್ ಮಾಡಿ. ಅದೇ ಲಾಂಗ್ ಪೆಟಿಕೋಟ್ ಆದರೆ ವೆಸ್ಟ್ ಮೆಜರ್ಮೆಂಟು 14 ಇಂಚ್ ಹತ್ರ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ 16 ಇಂಚು ಅಂದರೆ ಇಲ್ಲಿ 8 ಇಂಚ್ವರೆಗೂ ಮಾರ್ಕ್ ಮಾಡಿ. 8 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕ್ಲಾತ್. ಅದೇ ರೀತಿ ಇಲ್ಲಿ ನೀವು ಹಿಪ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಷ್ಟನ್ನು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಹಿಪ್ ಮೆಜರ್ಮೆಂಟ್ ಇಲ್ಲಿ ಸೈಡಲ್ಲಿ ಕೆಳಗಡೆ ಬೇಕು ಅಂದರೆ ಇಲ್ಲಿ ನಿಮ್ದು ಎಷ್ಟು ಇಟ್ಟಿರ್ತೀರಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಅಷ್ಟಕ್ಕೆ ಕರೆಕ್ಟಾಗಿ ಈಕ್ವಲ್ ಆಗಿ ಹಿಡಿದ್ಬಿಟ್ಟು ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಇಲ್ಲಿಂದನೂ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದಾಗ ನಿಮಗೆ ಕರೆಕ್ಟ್ ಪೆಟಿಕೋಟ್ ಅನ್ನೋದು ಬರುತ್ತೆ. ಇದು ವೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಅನ್ನೋದು ನಾನು ಎಷ್ಟು ಇಟ್ಟಿದ್ದೀನಿ ಅಂದರೆ 10.5 ಇಂಚ್ ಹತ್ರ ಇಟ್ಟಿದ್ದೀನಿ. ನೀವು ಲಾಂಗ್ ಚೂಡಿದಾರ್ ಟಾಪಿಗೆ ಮಾಡ್ತೀವಿ 19 ಇಂಚ್ವರೆಗೂ ಲೆಂತ್ ಮಾಡ್ತೀವಿ ಅನ್ನೋದಿದೆ ಇಲ್ಲಿ 14 ಇಂಚ್ ಹತ್ರ ಇಡಿ. ಅದೇ ರೀತಿ ಹಿಪ್ ಮೆಜರ್ಮೆಂಟು 19 ಇಂಚ್ ಹತ್ರ ಇಟ್ಬಿಟ್ಟು ನೀವು ಕಟಿಂಗ್ ಮಾಡಿ. ನೆಕ್ಸ್ಟ್ ಪೇಪರ್ ಇದು ನಾನು ಕ್ಲಾತ್ ಕಟ್ ಮಾಡಿದಾಗ ಲೆಂತ್ ಪೆಟಿಕೋಟನ್ನು ಕಟ್ ಮಾಡಿ ತೋರಿಸ್ತೀನಿ. ಇದು ಶಾರ್ಟ್ ಪೆಟಿಕೋಟ್ ಆಗಿರೋದ್ರಿಂದ ಇಷ್ಟು ನಿಮಗೆ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಇಲ್ಲಿಂದ ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಷ್ಟನ್ನೇ ಇಲ್ಲಿ ಕೆಳಗಡೆನೂ ನೀವು ಇಟ್ಬಿಟ್ಟು ಸೇಮ್ ಮಾರ್ಕಿಂಗ್ ಅನ್ನೋದು ಮಾಡಿ. ಇದಾದಮೇಲೆ ಇಲ್ಲಿಂದ ಇಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತಲ್ಲ, ಹಾರ್ಮ್ ಹೋಲ್ ರೌಂಡನ್ನು ತೆಗಿಬೇಕಾಗುತ್ತೆ. ಇಲ್ಲ ಹಾರ್ಮ್ ಹೋಲ್ ರೌಂಡ್ ಹತ್ರ 1/4 ಇಂಚು ಇಲ್ಲ 1.5 ಇಂಚ್ ಅನ್ನೋದು ಇಡಬೇಕಾಗುತ್ತೆ. ಈ ಮೆಜರ್ಮೆಂಟ್ಗೆ ನಾನು 1/4 ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ. ಇದು 1/4 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ನೀಟಾಗಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ತಾ ಬನ್ನಿ. ಈ ರೀತಿ ನೀಟಾಗಿ ರೌಂಡ್ ಅನ್ನೋದು ನೀವು ಡ್ರಾ ಮಾಡಿ ನೋಡಿ. ಈ ರೀತಿ ಡ್ರಾ ಮಾಡಿದ್ಮೇಲೆ ಈಗ ಫ್ರಂಟು ಅಷ್ಟೇ ನೀವು ಇಲ್ಲಿ 1/4 ಇಟ್ಟಿರಿ ಅಂದರೆ 1/4 ಅರ್ಧಕ್ಕೂ ಒಂದು ಗೆರೆ ಅನ್ನೋದು ಬರುತ್ತೆ. ಇಲ್ಲಿ ಮಾರ್ಕ್ ಮಾಡಿ. 1.5 ಇಟ್ಟಿರಿ ಅಂದರೆ 3/4 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ರೌಂಡ್ ಶೇಪ್ ಅನ್ನೋದು ಫ್ರಂಟ್ ಪಾರ್ಟಿಗೂ ಸಮೇತ ನೀವು ಇಲ್ಲೇ ಡ್ರಾ ಅನ್ನೋದು ಮಾಡಬೇಕಾಗುತ್ತೆ. ಯಾಕಂದರೆ ಇದು ಫ್ರಂಟು ಬ್ಯಾಕು ಕೂಡ ಬರೋದ್ರಿಂದ ನೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಸಮೇತ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಪೆಟಿಕೋಟನ್ನು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ನೀವು ಇದು ಲೆಂತ್ ಇಟ್ಟಿರಿ ಅಂದರೆ ವೆಸ್ಟ್ ಮೆಜರ್ಮೆಂಟು ಸ್ವಲ್ಪ ಕೆಳಗಡೆ ಇಡಿ. ಇಲ್ಲ ನೀವು ಶಾರ್ಟ್ ಪೆಟಿಕೋಟ್ 14 ಇಂಚಿದೆ 13 ಇಂಚಿದೆ ಅಂದರೆ ಇಲ್ಲಿ ನೀವು ಹಾರ್ಮ್ ಹೋಲ್ ಲೆಂತ್ ಇಟ್ಟಿರ್ತೀರಲ್ಲ ಇಲ್ಲಿಂದ ಒಂದು 5 ಇಂಚು 6 ಇಂಚ್ವರೆಗೂ ಕೆಳಗಡೆ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇದು ಯಾವ ರೀತಿ ಮಾರ್ಕ್ ಮಾಡಿದ್ವಿ ಅದೇ ರೀತಿ ಕಟ್ ಮಾಡಿ. ಮೊದಲು ಏನು ಮಾಡ್ತೀರಿ, ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ, ಆಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ. ನೀವು ಒಂದೇ ಸಲ ಫ್ರಂಟ್ ಕಟ್ ಮಾಡಿದ್ದೀರಾ ಅಂದರೆ ಫ್ರಂಟ್ ಟು ಬ್ಯಾಕ್ ಸಮೇತ ಇಲ್ಲಿ ಒಳಗಡೆ ಬಂದುಬಿಡುತ್ತೆ. ಆವಾಗ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಬರೋದಿಲ್ಲ. ಆದ್ದರಿಂದ ನೀವು ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿ, ಆಮೇಲೆ ಒಳಗಡೆ ತೆಗೆದುಬಿಟ್ಟು ನೀವು ಫ್ರಂಟ್ ಪಾರ್ಟನ್ನು ಕಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ಇದನ್ನು ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಇದಿಷ್ಟು ನಾವು ಹಾರ್ಮ್ ಹೋಲ್ ಶೇಪು ಇದನ್ನು ಕಟ್ ಮಾಡಿದ್ವಿ. ಇದಾದಮೇಲೆ ಇಲ್ಲಿ ಫಿಟ್ಟಿಂಗ್ ಕಡೆ ಉಂಟಾಗಿ ಸಿಕ್ಬಿಡಿ. ನಿಮಗೆ ಫ್ರಂಟ್ ಟು ಬ್ಯಾಕ್ ಫಿಟ್ಟಿಂಗ್ ಹಿಡಿತೀರಲ್ಲ ಆವಾಗ ಎರಡು ಈಕ್ವಲ್ ಆಗಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲೂ ಅಷ್ಟೇ ನೀವು ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಸೊಂಟದ ಸುತ್ತಾಗುತ್ತೆ ಇಲ್ಲೂ ಉಂಟಾಕ್ಸ್ ಅನ್ನೋದು ಇಟ್ಬಿಡಿ. ಈ ರೀತಿ ಇಟ್ಟಾಗ ಎರಡು ಇದು ಪಾಯಿಂಟ್ಸ್ ಇರುತ್ತಲ್ಲ ಫ್ರಂಟ್ ಟು ಬ್ಯಾಕ್ ನೀವು ಸ್ಟಿಚ್ ಮಾಡ್ತೀರಲ್ಲ ಈ ರೀತಿ ಓಪನ್ ಮಾಡಿಬಿಟ್ಟು ನೀವು ಫಿಟ್ಟಿಂಗ್ ಹಿಡಿಬೇಕಾದ್ರೆ ಇವೆರಡು ಕ್ಲಾತ್ ಒಂದೇ ಕಡೆ ಬಂದಾಗ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಆದಮೇಲೆ ಈಗ ಇಲ್ಲಿ ನೆಕ್ಕನ್ನು ಕಟ್ ಮಾಡೋಣ. ನೆಕ್ ನೀವು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ಇಲ್ಲಿ ಶೋಲ್ಡರ್ ನೋಡಿರಿ ಕಡಿಮೆ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಶೋಲ್ಡರ್ ಬರುತ್ತೆ. ಆವಾಗ ನಿಮಗೆ ವೇರ್ ಮಾಡಿದಾಗ ಶೋಲ್ಡರ್ ಅನ್ನೋದು ಕಾಣೋದಿಲ್ಲ, ನೀಟಾಗಿ ಇರುತ್ತೆ. ಈ ರೀತಿ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿ ನೀವೀಗ ಕಟ್ ಮಾಡಿ. ಇಲ್ಲಿ ನೆಕ್ ಅಗಲ ನೀವು ನೋಡಿ ಕಟ್ ಮಾಡಬೇಕಾಗುತ್ತೆ. ಈಗ ಸಣ್ಣ ಇದ್ದಾರೆ ಅವರು ಅಂದರೆ ನೀವು 3 ಇಂಚ್ ಇಡಿ ಅಂದರೆ ನೀವು ನೆಕ್ ಡ್ರೆಸ್ಸಿಗೆ ಎಷ್ಟು ಅಗಲ ಕಟ್ ಮಾಡ್ತೀರಿ ಅದನ್ನು ನೋಡಿ ಇಲ್ಲಿ ಕಟಿಂಗ್ ಮಾಡಬೇಕಾಗುತ್ತೆ. ಬೋಟ್ ನೆಕ್ ಕಟ್ ಮಾಡ್ತಾರೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಈಗ ಬೋಟ್ ನೆಕ್ಕಿಗಾದರೆ ನೀವು 4.5ವರೆಗೂ ಕಟ್ ಮಾಡ್ತೀರಲ್ಲ ಇಲ್ಲಿ ಪಟ್ಟಿಯನ್ನು ಸಣ್ಣ ಬಂದಿರುತ್ತೆ ನೀವು ಸ್ಟಿಚ್ ಮಾಡಿದಾಗ. ಇಲ್ಲಿ ಸೇಮ್ ಕಟ್ ಮಾಡಿದ್ರೆ ನಿಮ್ಗೆ ಬೋಟ್ ನೆಕ್ಕಿಗೆ ಇಲ್ಲೇನು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಇದು ಲೆಂತ್ ಮಾತ್ರ ನೀವು ಎಷ್ಟು ಬೇಕಾದರೂ ಇಡ್ಬೋದು ಬೋಟ್ ನೆಕ್ಕಿಗೆ. ಇಲ್ಲ ಶಾರ್ಟ್ ಬೇಕು ಅಂದರೆ ಸ್ವಲ್ಪ ಶಾರ್ಟ್ ಇಡಿ. ಬೋಟ್ ನೆಕ್ ಇವಾಗ ಪೆಟಿಕೋಟ್ ಮಾಡ್ತೀವಿ ಅಂದರೆ ಈ ರೀತಿ ಮಾಡಿ. ಇಲ್ಲಿ ನಿಮ್ಮದು ಶೋಲ್ಡರ್ ಮಾತ್ರ ಅಷ್ಟೇ ಇರಲಿ. ನೀವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ನಿಮಗೆ ಬೋಟ್ ನೆಕ್ ಅನ್ನೋದು ಕಡಿಮೆ ಇರೋದ್ರಿಂದ ನಿಮಗೆ ಇಲ್ಲೇನಾಗುತ್ತೆ ಇದು ಕ್ಲಾತ್ ಅನ್ನೋದು ಕಾಣೋದಿಲ್ಲ, ನೀಟಾಗಿ ಇರುತ್ತೆ. ಈ ರೀತಿ ನೋಡಿ ಕಟಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಓಪನ್ ಮಾಡಿ ಒಂದು ಪೀಸ್ ಇರುತ್ತಲ್ಲ ಈ 2 ಪೀಸನ್ನು ತೆಗೆದುಬಿಡಿ. ನೋಡಿ 2 ಪೀಸ್ ಬರುತ್ತೆ. ಇದನ್ನು ಒಂದು ತೆಗೆದುಬಿಟ್ಟು ಇಲ್ಲಿ ಫ್ರಂಟ್ ಪಾರ್ಟ್ ನೀವು ಮಾರ್ಕ್ ಮಾಡಿರ್ತೀರ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ. ನೋಡಿ ಇಲ್ಲಿ ಫ್ರಂಟ್ ಶೇಪನ್ನು
ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಫ್ರಂಟ್ ಶೇಪ್ ಕಟ್ ಮಾಡಿದ್ಮೇಲೆ ಈಗ ಬ್ಯಾಕು ಫ್ರಂಟ್ ಇರುತ್ತಲ್ಲ, ಇದನ್ನು ನಾವು ಸ್ಟಿಚಿಂಗು ಮಾಡಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀರಿ, ಇಲ್ಲಿ ನೀವು ಮೊದಲು ಈ ರೀತಿ ಹಿಡಿದ್ಬಿಟ್ಟು ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನೀವು ಶೋಲ್ಡರ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಬೇಕು ಅಂದರೆ ಏನು ಮಾಡ್ತೀರಿ, ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಎಕ್ಸ್ಟ್ರಾ ಕ್ಲಾತನ್ನಾದರೂ ಕಟ್ ಮಾಡ್ಬೋದು. ಇಲ್ಲ ಇದನ್ನೇ ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿ ಕ್ಲಾತನ್ನು ಫೋಲ್ಡ್ ಅನ್ನೋದು ನೀವು ಮಾಡಿ ಸ್ಟಿಚ್ ಅನ್ನೋದು ಮಾಡ್ಬೋದು. ಪಟ್ಟಿ ಅನ್ನೋದು ಈ ರೀತಿ ಪೇಪರನ್ನೇ ನೀವು ಕ್ಲಾತನ್ನು ಇರುತ್ತಲ್ಲ, ಕ್ಲಾತನ್ನ ಈ ರೀತಿ ನೀವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಬೋದು. ಆಮೇಲೆ ಸ್ಲೀವ್ಸು ಅಷ್ಟೇ ಸೇಮ್ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ ಸ್ಟಿಚ್ ಮಾಡಿದಾಗ ಪಟ್ಟಿ ನೋಡಿ ಫುಲ್ ನಿಮಗೆ ಕಡಿಮೆ ಅನ್ನೋದು ಬರುತ್ತೆ. ಇಷ್ಟೇ ಪಟ್ಟಿ ಅನ್ನೋದು ಬರುತ್ತೆ. ಈ ರೀತಿನಾದರೂ ಮಾಡ್ಬೋದು. ಇಲ್ಲ ನೆಕ್ ನಮಗೆ ಇಲ್ಲಿ ಫೋಲ್ಡ್ ಮಾಡೋದಕ್ಕಾಗಲ್ಲ ಅಂತಂದರೆ ನೀವು ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಎಕ್ಸ್ಟ್ರಾ ಕ್ಲಾತನ್ನು ನೀವು ಪೈಪಿಂಗ್ ಕಟ್ ಮಾಡ್ತೀರಲ್ಲ, ಕ್ಲಾತನ್ನು ಇಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ತೀರಲ್ಲ, ಆ ರೀತಿ ಕ್ರಾಸಲ್ಲಿ 1 ಇಂಚಷ್ಟು ಇಲ್ಲ 1.5 ಇಂಚಷ್ಟು ನೀವು ಕಟ್ ಮಾಡಿ. ಇಲ್ಲಿಂದ ಈ ರೀತಿ ಕ್ರಾಸಲ್ಲಿ ನೀವು ಪೈಪಿಂಗ್ ಕ್ಲಾತ್ ಕಟ್ ಮಾಡ್ತೀರಲ್ಲ, ಈ ರೀತಿ ನೀವು ಕಟ್ ಮಾಡಿದಾಗ ರೌಂಡ್ ಶೇಪಲ್ಲಿ ನಿಮಗೆ ನೀಟಾಗಿ ಇದು ಬರುತ್ತೆ. ನೋಡಿ ಇಲ್ಲಿ 1.5 ಇಂಚಷ್ಟು ಕ್ಲಾತ್ ಕಟ್ ಮಾಡಿದ್ವಿ. ಈ ರೀತಿ ಕ್ಲಾತ್ ಕಟ್ ಮಾಡಿದ್ಮೇಲೆ ನೀವು ಈ ಕ್ಲಾತನ್ನು ಇಲ್ಲಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಫುಲ್ ನಿಮಗೆ ರೌಂಡ್ ಫುಲ್ ನೆಕ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಕಟ್ ಮಾಡಿ ಇಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಪೈಪಿಂಗ್ ಅನ್ನೋದು ಪೈಪಿಂಗ್ ಬೇಡ, ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಎಮ್ಮಿಂಗ್ ಮಾಡೋಕ್ಕೆ ಫೋಲ್ಡ್ ಮಾಡ್ತೀರಲ್ಲ, ಆ ರೀತಿ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅಲ್ಲಿಗೆ ನಿಮಗೆ ಕರೆಕ್ಟಾಗಿ ನಿಮಗೆ ಇದು ಪೆಟಿಕೋಟ್ ಅನ್ನೋದು ಬರುತ್ತೆ. ಈ ಪೆಟಿಕೋಟನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕ್ಲಾತಲ್ಲಿ ಕಟ್ ಮಾಡಿ ತೋರಿಸ್ತೀನಲ್ಲ, ಅವಾಗ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಕರೆಕ್ಟ್ ಪೆಟಿಕೋಟ್ ಅನ್ನೋದು ಈ ರೀತಿ ಕಟ್ಟಿಂಗ್ ಅನ್ನೋದು ಬಂದಿದೆ. ಫ್ರಂಟ್ ಶೇಪು ಕಂಪಲ್ಸರಿ ತೆಗಿಬೇಕಾಗುತ್ತೆ. ನಾವು ಯಾವುದೇ ಕಟ್ ಮಾಡಲಿ ಫ್ರಂಟ್ ಶೇಪ್ ಅನ್ನೋದು ನಾವಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟು ಪೆಟಿಕೋಟ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಬಿಗಿನರ್ಸ್ ಇದನ್ನು ಈಸಿಯಾಗಿ ಕಟ್ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಾತಲ್ಲಿ ಈ ಚೂಡಿದಾರ್ ಟಾಪ್ ತಗೊಂಡು ಆ ಚೂಡಿದಾರ್ ಟಾಪ್ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಪೆಟಿಕೋಟನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಆಮೇಲೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸಮೇತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.